ಸಿಗಲೇಬೇಕು. ಮೈತ್ರಿ ಬಸವರಾಜನನ್ನು ಬಂಧಿಸಿ 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 ಮೈತ್ರಿ ಬಸವರಾಜನನ್ನು ಬಂಧಿಸಿ ಬಂಧಿಸಿ ಎಂಎಲ್ಎಯನ್ನು ಬಂಧಿಸಿ 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 ಬಡವರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಬಡವರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಸ್ಟೇಷನ್ಗಳಲ್ಲಿ ಬಡವರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಸ್ಟೇಷನ್ಗಳಲ್ಲಿ ಬಡವರಿಗೆ ನ್ಯಾಯ ಸಿಗಲೇಬೇಕು ಗೂಂಡಾಗಿರಿ ನಿಲ್ಲಲೇಬೇಕು ರಿಯಲ್ ಎಸ್ಟೇಟ್ ಗೂಂಡಾಗಿರಿ ನಿಲ್ಲಲೇಬೇಕು ಆರೋಪಿಯಾಗಿದ್ದ ಸೂಕ್ತ ತನಿಖೆ ಆಗಲೇಬೇಕು ಶಾಸಕರಾದ ಮೈತ್ರಿ ಬಸವರಾಜ್ ಕೊಲೆ ಆರೋಪಿಯಾಗಿದ್ದ ಸೂಕ್ತ ತನಿಖೆ ಆಗಲೇಬೇಕು ಕ್ಷೇತ್ರದಲ್ಲಿರುವ ಗೂಂಡಾಗಿರಿ ನಿಲ್ಲಲೇಬೇಕು ಕ್ಷೇತ್ರದಲ್ಲಿರುವ ರಿಯಲ್ ಎಸ್ಟೇಟ್ ಮಾಫಿಯಾದ ಗೂಂಡಾಗಿರಿಗೆ ಹೇಳಿ ಧಿಕ್ಕಾರ ಗೂಂಡಾಗಳ ಜೊತೆ ಶಾಮೀಲಾಗಿರುವ ಶಾಸಕ ಮೈತ್ರಿ ಬಸವರಾಜ್ಗೆ ಹೇಳಿ ಧಿಕ್ಕಾರ ಕೊಲೆ ಸುಲಿಗೆಗಳಿಗೆ ಗೂಂಡಾಗಿರಿಯಾಗಿ ಕುಮ್ಮಕ್ಕು ನೀಡುತ್ತಿರುವ ಶಾಸಕ ಬಸವರಾಜ್ಗೆ ಹೇಳಿ ಧಿಕ್ಕಾರ ಸಿಪಿಐಎಂ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಶಾಸಕರ ಮೇಲೆ ಸೂಕ್ತ ತನಿಖೆ ಆಗಲೇಬೇಕು ಕೊಲೆ ಕೇಸಿನಲ್ಲಿ 5ನೇ ಆರೋಪಿಯಾಗಿರುವ ಶಾಸಕ ಬಸವರಾಜ್ ಅವರಿಗೆ ಸೂಕ್ತ ತನಿಖೆ ಆಗಲೇಬೇಕು ಗೂಂಡಾಗಿರಿಗಳನ್ನು ಕ್ಷೇತ್ರದಲ್ಲಿ ಬೆಳೆಸುತ್ತಿರುವ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಕ್ಷೇತ್ರದ ಅಭಿವೃದ್ಧಿಯನ್ನು ಕಡೆಗಾಣಿಸಿರುವ ಶಾಸಕ ಮೈತ್ರಿ ಬಸವರಾಜ್ಗೆ ಹೇಳಿ ಧಿಕ್ಕಾರ ಕೊಲೆ ಆರೋಪಿಯಾಗಿರುವ ಶಾಸಕ ಮೈತ್ರಿ ಬಸವರಾಜ್ಗೆ ಸೂಕ್ತ ತನಿಖೆ ಮಾಡಲೇಬೇಕು ಸಾಕ್ಷಿದಾರರಿಗೆ ಸೂಕ್ತ ರಕ್ಷಣೆ ಒದಗಿಸಲೇಬೇಕು ಸಾಕ್ಷಿದಾರರಿಗೆ ಸೂಕ್ತ ರಕ್ಷಣೆ ಒದಗಿಸಲೇಬೇಕು ಈಗ ಮಂಗಳವಾರ ಏನು ರೌಡಿ ಶೆಟ್ಟರು ರಿಯಲ್ ಎಸ್ಟೇಟ್ ಏಜೆಂಟ್ ಮತ್ತು ಬಸವರಾಜ್ ಅವರ ಸಹಪಾಠಿಗಳಾದಂತವರು ಮಂಗಳವಾರ ಕೊಲೆಯಾಗಿದ್ದಾರೆ. ಅವರ ಮನೆ ಹತ್ರನೇ ಇವತ್ತು ರೌಡಿಗಳು ಹೋಗಿ ಕೊಲೆ ಮಾಡಿ ಹಾಕಿರುವಂತದ್ದನ್ನ ನಾವು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಅದೇ ರೀತಿಯಾಗಿ 2 ದಿನಗಳ ಪತ್ರಿಕೆಗಳಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಆ ಕೊಲೆ ಕೇಸಿನಲ್ಲಿ 5ನೇ ಆರೋಪಿಯಾಗಿ ನಮ್ಮ KR ಕ್ಷೇತ್ರದ ಶಾಸಕರಾದಂತ ಮೈತ್ರಿ ಬಸವರಾಜ್ ಅವರು ಕೂಡ ಇವತ್ತು ಅವ್ರ ಮೇಲೆ ಕೇಸು ದಾಖಲಾಗಿದೆ. ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕ್ಷೇತ್ರದ ಮೈತ್ರಿ ಬಸವರಾಜ್ ಅವರು MLA ಆದ್ಮೇಲೆ KR ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಗೂಂಡಾಗಳು, ಮಾಫಿಯಾಗಳು ಜಾಸ್ತಿಯಾಗಿ ಇವತ್ತು ಕೊಲೆ ಸುಲಿಗೆಗಳು ವಿಪರೀತ ಆಗಿದೆ. ಆದ್ರೆ ಕಡಿವಾಣ ಹಾಕ್ಬೇಕಾಗಿದ್ದಂತ ಶಾಸಕರು ಇವತ್ತು ತನ್ನ ಜೊತೆಯಲ್ಲಿರ್ತಕ್ಕಂಥ ಚೇಲಾಗಳು ಏನು ಭೂಮಿಯನ್ನ ಕಬಳಿಕೆ ಮಾಡುವಂತ ಚೇಲಾಗಳಿಗೆ ಇವತ್ತು ಪ್ರೋತ್ಸಾಹವನ್ನ ಕೊಡ್ತಾ, ಕುಮ್ಮಕ್ಕನ್ನು ಕೊಡ್ತಾ ಇಡೀ KR ಕ್ಷೇತ್ರದಲ್ಲಿ ಬಡವರ ಜಮೀನುಗಳು ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲಿ ಗುಡಿಸ್ಲು ಹಾಕೊಳ್ಳೋದು, ಟೆಂಟ್ ಹಾಕೋದು, ಕಾಂಪೌಂಡ್ ಹಾಕೋದು, ಇವತ್ತು ಅವ್ರ ಬೆದರಿಕೆಯನ್ನ ಕೊಟ್ಟು ಇವತ್ತು ಜನರನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಇದಕ್ಕೆ ಪೂರ್ತಿಯಾಗಿ ಬೆಂಬಲವಾಗಿ ಶಾಸಕರು ನಿಂತಿರೋದನ್ನ ಸಿಪಿಐ ಪಕ್ಷ ಇವತ್ತು ತೀವ್ರವಾಗಿ ಖಂಡಿಸ್ತದೆ. ಮೈತ್ರಿ ಬಸವರಾಜ್ ಅವರ ಸಂದರ್ಭದಲ್ಲಿ ನಾನು ಸೀರಿಯಲ್ ನಂಬರ್ 2 ಅವ್ರದ್ದು 3ನೇದಾಗಿತ್ತು. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವಿ. ಬಟ್ ಆದ್ರೆ ಅವರು ಗೆಲುವು ಸಾಧನೆ ಮಾಡಿದ್ರು. ಮೊದಲನೇದಾಗಿ ಅವರು ಕೆಲಸ ಮಾಡಿದ್ದೇನಪ್ಪ ಅಂದ್ರೆ ಎನ್ನೂರು ಟೇಸ್ಟ್ನಲ್ಲಿ ಜಗ ಏನಿದ್ನೋ, ಜಗ ಅಲಿಯಸ್ ಏನು ಜಗನ್ನಾಥ್ ಏನೋ ಅವನಿದ್ದ, ಅವನ್ನ ರೌಡಿ ಶೀಟರಿಂದ ಬಿಡುಗಡೆ ಮಾಡಿದ್ದು ಮೊದಲನೇ ಕೆಲಸ ಅವನು. ಯಾಕಂತಂದ್ರೆ ಯಾರ್ಯಾರು ಹಿಂಬಾಲಕರಾಗಿದ್ದಾರೆ, ರೌಡಿ ಶೀಟರ್ ಆಗಿದ್ದಾರೆ, ಅವ್ರನ್ನೆಲ್ಲ ಟೇಸ್ಟ್ ನಲ್ಲಿ ಅವ್ರನ್ನ ಬಿಡುಗಡೆ ಮಾಡಿರೋದು. ಯಾಕಂದ್ರೆ ರೌಡಿ ಶೀಟರಿಂದ ತೆಗೆದಾಕಿರೋದು. ಇಷ್ಟೊತ್ತಿಗೆ ಅವರು 5ನೇ ಆರೋಪಿ ಆಗಿದ್ದಾರೆ. ಹೈಕೋರ್ಟ್ ನಲ್ಲಿ ಅವ್ರನ್ನ ಏನು ಸ್ಟೇಷನ್ಗೆ ಹೋಗಿ ಹಾಜರಾಗಿ ಅವರು ತೆನ್ಗೆಗೆ ಮಾಡ್ಬೇಕು ಅಂತ ಏನು ಇದಾರೆ, ತೆನ್ಗೆಗೆ ಹೋಗ್ಬೇಕಂತ ಹೇಳಿದಾರೆ. ಆಲ್ರೆಡಿ ಈಗ ಅವರು ಮೈತ್ರಿ ಬಸವರಾಜ್ ಅವರು ಇಷ್ಟೊತ್ತಾದ್ರೆ ICU ಹೋಗ್ಬೇಕಾಗಿತ್ತು, ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಅದೇನು ಇನ್ನೂ ಇದಾರೆ ಅವರು. ಮೋಸ್ಟ್ಲಿ ಸಾಯಂಕಾಲ ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗ್ಬೋದು ಅನ್ಸುತ್ತೆ. ಯಾಕಂತಂದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಬಂಧಿಸ್ಬೇಕು ಅಂದಾಗ ಇಮಿಡಿಯೇಟ್ಲಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಸಾಮಾನ್ಯವಾಗಿ ವಾಡಿಕೆ ಇದೆ. ಬೇರೆಯವರ ಅರೆಸ್ಟ್ ಆದಾಗ ಜೈಲ್ಗೆ ಹೋಗ್ತಾರೆ. ರಾಜಕಾರಣಿಗಳನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಇದು ಪ್ರವೃತ್ತಿ ಇದ್ರು. ಈ KR ಪೊಲೀಸ್ ಸ್ಟೇಷನ್ ನಲ್ಲಿ, ರಾಮಮೂರ್ತಿ ನಗರ ಸ್ಟೇಷನ್ ನಲ್ಲಿ, ಎನ್ನೂರು ಪೊಲೀಸ್ ಸ್ಟೇಷನ್ ನಲ್ಲಿ ಎಷ್ಟು ರೌಡಿ ಶೀಟರ್ಗಳಿದ್ದಾನೆ ಇವರೆಲ್ಲ ಹಿಂಬಾಲಕರು. MOB ನಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಇವರು ಹಿಂಬಾಲಕರು. 500 ಜನ MOB ನಲ್ಲಿ ಇವತ್ತು 2 ಸ್ಟೇಷನ್ ಇದ್ದಾರೆ.
25 ಜನ ರೌಡಿ ಶೀಟರ್ಗಳು, 35 ಜನ ರೌಡಿ ಶೀಟರ್ಗಳು ರಾಮಮೂರ್ತಿ ನಗರದಲ್ಲಿದ್ದಾರೆ. ರಾಮಮೂರ್ತಿ ನಗರ ಸ್ಟೇಷನ್ ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, ಕೇರ್ ಪಂಪ್ ಇನ್ಸ್ಪೆಕ್ಟರ್ ಆಗ್ಬೋದು, ಹಲವಾರು ಸ್ಟೇಷನ್ ಇನ್ಸ್ಪೆಕ್ಟರ್ ಆದ್ರೆ ಇವರೆಲ್ಲ ಹೋಗಿ ರೌಡಿ ಶೀಟರ್ಗಳು ಸೆಲ್ಯೂಟ್ ಹೊಡೆದು ನನ್ನ ಸ್ವಾಮಿ ನನ್ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಅನುವು ಮಾಡ್ಕೊಡ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಇವತ್ತು. ಯಾಕಂದ್ರೆ ಶಾಸಕರ ಹತ್ರ ಹೋಗೋದಿಲ್ಲ ಇವರು ರೌಡಿ ಶೀಟರ್ ಹತ್ರ ಹೋಗಿ ಇವತ್ತು ನನ್ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಹೊಡ್ ಬರ್ಬೇಕು ಇವತ್ತು ಪೊಲೀಸರು. ಇದೇ ನಂದೀಶ್ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾಗ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೆ ಯಾರು ಕಾರಣ? ಇವರೇ ಕಾರಣ ಆಗ್ತಾರೆ. ಇವತ್ತು ಜಗನನ್ನು 4-5 ಮರ್ಡರ್ ಮಾಡಿದ್ದಾನೆ. ಅವನು ಇವತ್ತು ಮೇನ್ ರೋಡಿ ಬಂದು ಅಜಿತ್ ಅಂತ ಇದ್ದಾನೆ. ಅವನ ಚೇಳಗಳು ಹಿಂಬಾಲಕರು ಇವತ್ತು ದೊಡ್ಡ ದೊಡ್ಡ ರೌಡಿಗಳಾಗ್ತಾ ಇದಾರೆ. ಈ ರೀತಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಜನರು ನೆಮ್ಮದಿಯಿಂದ ಬದುಕೋದಂಗೆ, ಜನರು ಏನ್ ಅಲ್ಪ ಸ್ವಲ್ಪ ಕೂಲಿ ನಾಲಿ ಮಾಡಿ ಒಂದು ಸೈಡ್ ಸಂಪಾದನೆ ಮಾಡ್ತಾರೆ. ಇವತ್ತು ಅವ್ನು ಕಾಪಾಡ್ಕೊಳ್ಳೋದಂಗೆ ಇವತ್ತು ಜಾತಿನಿಂದ ಕೇಸ್ ಹಾಕ್ಬಿಟ್ಟು ಅವ್ರನ್ನ ವ್ಯಕ್ತಿಕ್ಕಂಥದ್ದು, ಬೇರೆ ರೀತಿಯಲ್ಲಿ ಅವ್ರನ್ನ ರೋಡಿಸಮ್ ಮಾಡಿ ಕೇಸ್ ಕಿತ್ಕೊಳ್ಳೋದು, ಬೇರೆ ನಂಬರ್ ಹಾಕಿ ಇವತ್ತು ಎನ್ಕ್ರೋಚ್ಮೆಂಟ್ ಮಾಡೋದು. ಇವತ್ತು BBMP ಅಧಿಕಾರಿಗಳು, ತಹಶೀಲ್ದಾರ್ಗಳು, ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಕಮ್ಯುನಿಸ್ಟ್ ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಏನ್ ರೌಡಿ ಶೀಟ್ಗಳನ್ನ ಅವ್ರನ್ನ ಇವತ್ತು ಸರ್ಕಾರ ಮುಲಾಜಿಲ್ದಂಗೆ ಅವ್ರನ್ನ ಇವತ್ತು ಕಾನೂನು ಕ್ರಮ ಜರುಗಿಸ್ಬೇಕು. ಬೈತಿ ಬಸವರಾಜ್ ಅವ್ರಿಗೆ ಏನು ಇದೆ ಇವತ್ತು ಎಲ್ಲರಿಗೂ ಏನ್ ಶಿಕ್ಷೆ ಆಗಿದೆ ಅದೇ ಶಿಕ್ಷೆ ಆಗ್ಬೇಕು, ಸೂಕ್ತ ತನಿಖೆ ಆಗ್ಬೇಕು ಅಂತೇಳಿ CPM ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಇವತ್ತು ಮಳೆ ಬಂದ್ರೆ ಇವತ್ತೆಲ್ಲ ರೋಡ್ಗಳ ರಸ್ತೆ ಮೇಲೆ ನೀರು ನಿಂತ್ಕೊಂತ ಇದೆ. ಒಳಚರಂಡಿ ನೀರು ಇವತ್ತು ರೋಡ್ ಮೇಲೆ ನಿಂತ್ಕೊಂಡ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಇವತ್ತು. ಮತ್ತೆ ಈ ಕ್ಷೇತ್ರದಲ್ಲಿ ಸೂರ್ಯದಂತ ಜನ ಎಷ್ಟೋ ಜನ ಇದ್ದಾರೆ. ಮತ್ತೆ ಈ ಕ್ಷೇತ್ರದಲ್ಲಿ ತಾಲೂಕು ಆಫೀಸ್ಗಳಲ್ಲಿ, ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ಅನ್ನೋದು ಮಿತಿ ಮೀರಿ ಮೀರ್ತಾ ಇದೆ. ಇವತ್ತು ಯಾರಿಗೂ ಸುಮ್ಮನೆ ಸರ್ಕಾರದ ಕೆಲಸ ಮಾಡ್ಕೊಡ್ತಾ ಇಲ್ಲ. ಇವತ್ತು ಇದೆಲ್ಲ ಕುಮ್ಮಕ್ಕೆ ಯಾರಪ್ಪ ಅಂತಂದ್ರೆ ಇವರು ಹಿಂಬಾಲಕರು. ಇವತ್ತು ಇವರ ಒಂದು ಕಪಿ ಮುಷ್ಟಿನಲ್ಲಿ ಈ ಕ್ಷೇತ್ರದ ಜನ ಇವತ್ತು ನರಳಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅಭಿವೃದ್ಧಿ ಅನ್ನೋದು